ಹಿರೇಹಾಳು. ಇನ್ನು ಮೂರನೇ ರಾಶಿ ಮಿಥುನ ರಾಶಿ. ಈ ಸಂವತ್ಸರದ ಆರಂಭದಲ್ಲಿ ಗುರು ಜನ್ಮಸ್ಥಾನದಲ್ಲಿರುವುದರಿಂದ ಹೊಸ ಆಲೋಚನೆಗಳು, ಜ್ಞಾನ, ಆಧ್ಯಾತ್ಮಿಕ ಬಲವರ್ಧನೆ, ಗುರು ಶಿಕ್ಷಕ ಸಂಬಂಧದ ಮೆರುಗುಗಳು ಸಿಗುತ್ತವೆ. ಮಾನಸಿಕ ಶಾಂತಿ, ಧೈರ್ಯ ಮತ್ತು ಭವಿಷ್ಯ ಕುರಿತು ಸ್ಪಷ್ಟತೆ ಉಂಟಾಗುತ್ತದೆ. ಈ ಸಮಯದಲ್ಲಿ ಸ್ವಾಭಾವಿಕವಾಗಿ ಉಪನ್ಯಾಸ, ಬೋಧನೆ, ವಿದ್ಯಾಭ್ಯಾಸ ಮತ್ತು ಸಂವಾದಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುತ್ತೀರಿ. ನಿಮ್ಮ ಮಾತುಗಳು ಇತರರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಜೀವನದಲ್ಲಿ ಉತ್ಸಾಹ, ಉದ್ದೇಶ ಮತ್ತು ಧೈರ್ಯ ಹೆಚ್ಚಾಗುತ್ತದೆ. ಹೊಸ ಪ್ರಯತ್ನಗಳಿಗೆ ಪ್ರೋತ್ಸಾಹ ದೊರೆಯುತ್ತದೆ. ದಿನಾಂಕ 2/6/2026ರಿಂದ 31 ಅಕ್ಟೋಬರ್ 2026ರವರೆಗೆ ಗುರು ಎರಡನೆಯವನಾಗಿ ಕರ್ಕ ರಾಶಿಗೆ ಚಲಿಸುತ್ತಿದ್ದಾನೆ. ಈ ಸಮಯದಲ್ಲಿ ಹಣಕಾಸು ಸ್ಥಿತಿಯಲ್ಲಿ ಸುಧಾರಣೆ, ಕುಟುಂಬದಲ್ಲಿ ಸೌಹಾರ್ದತೆ, ಬಂಧು ಮಿತ್ರರ ಸಹಕಾರ ಮತ್ತು ಖರೀದಿಯ ಯೋಗಗಳು ಹೆಚ್ಚಾಗುತ್ತವೆ. ನಿಮ್ಮ ಪ್ರಭಾವದ ಶಕ್ತಿ ಉತ್ತಮವಾಗಿರುತ್ತದೆ. ಬ್ಯಾಂಕ್ ಸಾಲಗಳು ಬಗೆಹರಿಯುತ್ತವೆ. ಆಸ್ತಿ ಖರೀದಿ ಅಥವಾ ಹೂಡಿಕೆಗೆ ಇದು ಉತ್ತಮ ಸಮಯವಾಗಿದೆ. ದಿನಾಂಕ 31 ಅಕ್ಟೋಬರ್ 2026ರಿಂದ 24 ಜನವರಿ 2027ರವರೆಗೆ ಗುರು ಮೂರನೆಯವನಾಗಿ ಸಿಂಹರಾಶಿಯಲ್ಲಿ ಚಲನೆ ಮಾಡುತ್ತಾನೆ. ಈ ಸಮಯದಲ್ಲಿ ಪರಿಶ್ರಮದಿಂದ ಲಾಭ, ಸಹೋದರರೊಂದಿಗೆ ಸಹಕಾರ ಮತ್ತು ಪ್ರಯಾಣದ ಮೂಲಕ ಲಾಭ ತರುತ್ತವೆ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ಉಂಟಾಗಿ ನಿಮಗೆ ಹೊಸ ಅವಕಾಶಗಳು ಒಲಿಯುವ ಸಾಧ್ಯತೆ ಇದೆ. ನಂತರ ವಕ್ರೀ ಚಾಲನೆಯಿಂದ ಪುನಃ ಎರಡನೆಯವನಾಗಿ ಕರ್ಕ ರಾಶಿಗೆ ಚಲನೆ ಮಾಡುವ ಗುರು ಹಣಕಾಸಿನ ದೃಷ್ಟಿಯಿಂದ ಮತ್ತಷ್ಟು ಭದ್ರತೆ ಒದಗಿಸುತ್ತಾನೆ. ಶನಿ ಗ್ರಹವು ಈ ವರ್ಷ ಪೂರ್ತಿ ಮೀನರಾಶಿಯಲ್ಲಿದ್ದು ಮಿಥುನ ರಾಶಿಯವರಿಗೆ 10ನೇ ಭಾವದಲ್ಲಿ ಚಲಿಸುತ್ತಿರುವುದರಿಂದ ವೃತ್ತಿಯಲ್ಲಿ ಗಂಭೀರ ಬದಲಾವಣೆಗಳು, ಹೆಚ್ಚುವರಿ ಹೊಣೆಗಾರಿಕೆಗಳು ಮತ್ತು ಕಠಿಣ ಶ್ರಮ ಬೇಕಾಗುತ್ತದೆ. ಉನ್ನತ ಅಧಿಕಾರಿಗಳೊಂದಿಗೆ ಸಂಬಂಧ ಸುಧಾರಿಸಬಹುದು. ವರ್ಗಾವಣೆ, ಧೈರ್ಯಪೂರ್ಣ ನಿರ್ಧಾರ ಮತ್ತು ಸರಕಾರದಿಂದ ಲಾಭದ ಯೋಗವಿದೆ. ಉದ್ಯೋಗಸ್ಥರಿಗೆ ಪದೋನ್ನತಿ, ಹೊಸ ಜ್ಞಾನ ಅಥವಾ ಯೋಜನೆಯ ನೇತೃತ್ವ ದೊರೆಯಬಹುದು. ವ್ಯಾಪಾರಿಗಳಿಗೆ ಸಹಭಾಗಿತ್ವ, ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಬೆಳವಣಿಗೆಯಾಗಿ ಉತ್ತಮ ಕಾಲವಾಗಿದೆ. ಶನಿಯ ದಶಮಭಾವದ ಸ್ಥಾನವು ವ್ಯಾಪಾರದಲ್ಲಿ ಶಿಸ್ತು, ಉದ್ದೇಶಪೂರ್ವಕ ನಿರ್ವಹಣೆ ಮತ್ತು ನಿಷ್ಠೆಯ ಫಲ ನೀಡುತ್ತದೆ. ಮಾರುಕಟ್ಟೆಗೆ ತಕ್ಕಂತೆ ಉತ್ತಮ ನಿರ್ಧಾರಗಳ ಅವಶ್ಯಕತೆ ಇದೆ. ಇತರ ಉದ್ಯಮಗಳ ಜೊತೆ ಜಂಟಿ ಹೂಡಿಕೆಗೆ ಆಸಕ್ತಿ ತೋರಬಹುದು. ಆದರೆ ರಾಹುವಿನ 8ನೇ ಭಾವದ ಚಲನೆಯಿಂದ ಡಿಸೆಂಬರ್ ನಂತರ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಅಷ್ಟಮ ರಾಹು ಸ್ವಲ್ಪ ಸಮಯದಲ್ಲಿ ವಿಚಲಿತಗೊಳಿಸದ ಮನೋಭಾವನೆ ಉಂಟಾಗಿ ಕೆಲ ಕಾರ್ಯಗಳಲ್ಲಿ ಗೊಂದಲ ಉಂಟಾಗುವುದು. ರಾಹು ವರ್ಷಾರಂಭದಿಂದ 9ನೇವನಾಗಿ ಕುಂಭರಾಶಿಯಲ್ಲಿ ಚಲಿಸುವುದು ಧರ್ಮ, ತತ್ವಚಿಂತನೆ, ವಿದೇಶ ವ್ಯವಹಾರ ಮತ್ತು ಗುರು ವಿದ್ಯೆಗಳಿಗೆ ಸಂಬಂಧಿಸಿದ ಬೆಳವಣಿಗೆಗೆ ದಾರಿ ನೀಡುತ್ತದೆ. ವಿದೇಶ ಪ್ರಯಾಣಗಳು, ವಿದೇಶ ಸಂಸ್ಥೆಗಳ ಜೊತೆ ಕಚೇರಿ ಸಂಬಂಧ ಅಥವಾ ಓದಿಗೆ ಅವಕಾಶ ಸಿಗಬಹುದು. 5 ಡಿಸೆಂಬರ್ 2026ರಿಂದ ರಾಹು 8ನೇವನಾಗಿ ಮಕರಕ್ಕೆ ಬರುವಾಗ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯ. ಅನಿರೀಕ್ಷಿತ ವೆಚ್ಚ, ಅಪಘಾತ ಅಥವಾ ಗುಪ್ತ ವ್ಯವಹಾರಗಳಿಂದ ದೂರವಿರುವುದು ಉತ್ತಮ. ನಿಯಂತ್ರಣಕ್ಕಾಗಿ ರಾಹು ಶಾಂತಿ ಹೋಮ ಅಥವಾ ಸರ್ಪ ಸಂಸ್ಕಾರ ಪರಿಹಾರಿಕ ಕಾರ್ಯಕ್ರಮ ಅನುಸರಿಸಬಹುದಾಗಿದೆ.